ಸರ್ ನೋಡಿ, ನಾವು ಹಾಕಿರೋ ಫೆನ್ಸಿಂಗಲ್ಲಿ ಯಾವುದೇ ನಾಯಿಗಳು ನುಗ್ಗಕ್ಕಾಗಲ್ಲ ಸರ್. ಆ ಥರ ಮಾಡಿದ್ದೀವಿ ನಾವು. ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ, ಒಂದು ಮೂಲೆ ಕಂಬ ನೋಡ್ತಾ ಇರ್ಬೋದು. ನಾವು ಮೂಲೆ ಕಂಬಕ್ಕೆ ಡಬಲ್ ಕಂಬ ಕುಣಿಸಿದ್ದೀವಿ ಸರ್. 6 ಲೈನ್ ತಂತಿ ಹೇಳಿರ್ತೀವಿ ನಾವು. ಪಕ್ಕ ಕೋಲಾರ್ ಕಲ್ಲು ಸರ್, ಹಸಿ ಕಂಬನೇ ಹಾಕೋದು. ಸೈಟಿಗೆ ಗೇಟ್ ಬೇಕಾ ಅದು ಕೂಡ ಮಾಡ್ಕೊಡ್ತೀವಿ. ಇದು ಓಪನ್ ಆಗಿ ಹೇಳ್ತೀನಿ, ರೈತರಿಗೆ ಕೆಲಸ ಚೆನ್ನಾಗಿದ್ರೆ ಮಾತ್ರ ದುಡ್ಡು ತಗೋತೀವಿ ಸರ್. ಇಲ್ಲಾಂದ್ರೆ ದುಡ್ಡು 1 ರೂಪಾಯಿ ಕೊಡಬೇಡಿ. ನಮ್ಮ ಫೆನ್ಸಿಂಗ್ ಕೆಲಸದ ಬಗ್ಗೆ ಒಬ್ಬರಲ್ಲ 100 ಜನರ ಬೇಕು ವಿಚಾರಿಸ್ಕೊಳ್ಳಿ. ಒಂದು ಕಂಪ್ಲೇಂಟ್ ಇಲ್ಲ, ಒಂದು ರಿಮಾರ್ಕ್ ಇಲ್ಲ ಸರ್. ನಾನು ಹಾಕಿರೋ ಫೆನ್ಸಿಂಗ್ದು ರೇಟ್ ಗೊತ್ತಾಗಬೇಕಾ ನಿಮಗೆ? ಈ ವಿಡಿಯೋನ ಕೊನೆ ತನಕ ನೋಡಿ ಸರ್. ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ಹಲವಾರು ವರ್ಷದಿಂದ ಫೆನ್ಸಿಂಗ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಬಂದೇರೆಡ್ಡಲ್ಲಿ 2 ಎಕರೆ ಜಾಗ ಫೆನ್ಸಿಂಗ್ ಮಾಡಿದ್ದೀವಿ. ಬನ್ನಿ ಸರ್, ನಾನು ಕೆಲಸ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ. ಸರ್, ನಿಮಗೆ ಫೆನ್ಸಿಂಗಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕಲ್ಲು ಸರ್. ಈ ಕಲ್ಲು ಎಷ್ಟು ಸ್ಟ್ರಾಂಗಾಗಿ ಕುಣಿಸ್ತೀವೋ ಅದ್ರ ಮೇಲೆ ಫೆನ್ಸಿಂಗ್ ಕರೆಕ್ಟಾಗಿರುತ್ತೆ ಸರ್. ನೋಡಿ, ನಾವು ಇದು 7 ಅಡಿ ಕಲ್ಲು 1 ಮುಕ್ಕಾಲು ಅಡಿ ಡೀಪ್ ಹೊಡೆದಿದ್ದೀವಿ. ಇದು ನಾವು ಎಷ್ಟು ಸ್ಟ್ರಾಂಗಾಗಿ ಕುಣಿಸ್ತೀವೋ ಅದೇ ಥರ ಸ್ಟ್ರಾಂಗ್ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ಸರ್. ಇದು ಒಬ್ಬೊಬ್ಬರು ಹೇಳ್ತಾರೆ 1.5 ಅಡಿ ಆಳ ಹೊಡೆದು ಬಿಡ್ತಾರೆ, ಕೇಳಿದ್ರೆ 2 ಅಡಿ ಹಾಕಿರ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ ಸರ್. ನಾವು ಕರೆಕ್ಟಾಗಿ ಟಾಪ್ ಟು ಬಾಟಮ್ ಲೆವೆಲ್ ಹಾಕ್ಕೊಡ್ತೀವಿ. ನೀವೇ ನೋಡ್ತಾ ಇರಬೇಕು, ಇದೆಲ್ಲ ಹಸಿ ಕಲ್ಲು ಸರ್. ಕೋಲಾರಿಂದ ತರ್ಸ್ಕೊಳೋದು ಫುಲ್ ಸ್ಟ್ರಾಂಗಾಗಿರುತ್ತೆ. ನಾವು ಕಲ್ಲು ಸ್ಟ್ರಾಂಗಾಗಿದ್ದರೆ ಸರ್ ಫೆನ್ಸಿಂಗ್ ಮಾಡೋದು. ಇಲ್ಲಾಂದ್ರೆ ನಾವು ಫೆನ್ಸಿಂಗೇ ಮಾಡೋದಿಲ್ಲ. ಬೇಕಾದ್ರೆ ನೋಡಿ, ಮತ್ತೆ ನೀವು 6 ಅಡಿ ಗ್ಯಾಪ್ ಕೊಟ್ಟು ಒಂದು ಕಲ್ಲು ಹಾಕಿದ್ದೀನಿ. ತಂತಿ ಬಂದು ನಿಮ್ಗೆ ಅಷ್ಟು ಲೂಸೇ ಬರೋಲ್ಲ ಸರ್. ನೀವು ಮೂಲೆ ಕಂಬ ನೋಡ್ತಾ ಇರ್ಬೋದು. ನಾವು ಮೂಲೆ ಕಂಬಕ್ಕೆ ಡಬಲ್ ಕಂಬ ಕುಣಿಸಿದ್ದೀವಿ, ಮತ್ತು 2 ಸಪೋರ್ಟ್ ಕಂಬ ಕೊಟ್ಟಿದ್ದೀವಿ. ನಾವು ಇದ್ರಲ್ಲಿ ಏನಂದರೆ ಮೇಯ್ನಾಗಿ ಸರ್, ನಿಮಗೆ ಫೆನ್ಸಿಂಗ್ ಮಾಡಿಸ್ಬೇಕಾದ್ರೆ ಇದೊಂದು ತಿಳ್ಕೊಳ್ಳಿ. ನೀವು ನಮ್ಮ ಹತ್ರ ಮಾಡಿಸಿ ಸರಿ, ಮಾಡಿಸಿಲ್ಲ ಸರಿ, ನೀವು ಅಟ್ಲೀಸ್ಟ್ ಬೇರೆ ಹತ್ರ ಮಾಡಿಸ್ಬೇಕಾದ್ರೂ ಕೂಡ ಮೂಲೆ ಕಂಬನ ಡಬಲ್ ಕಂಬ ಕೊಡಿ, ಮತ್ತು 2 ಕಲ್ಲು ಸಪೋರ್ಟ್ ಕಂಬ ಕೊಡಿ. ಯಾಕಂದರೆ ನಾವು ಮೂಲೆ ಕಂಬ ಎಷ್ಟು ಸ್ಟ್ರಾಂಗ್ ಮಾಡ್ತೀವೋ ಎಲ್ಲ ಕಂಬಗಳು ಕಡೆ ನಿಂತ್ಕೊಂಡು ಸರ್. ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಲಾಸ್ಟಿಂದ ಮೂಲೆ ಕೂಡ ಎಲ್ಲ ಕಡೆ ಕೊಟ್ಟಿದ್ದೀವಿ. ಮೂಲೆಗೆಲ್ಲ ಡಬಲ್ ಸಪೋರ್ಟ್ ಕೊಟ್ಟಿದ್ದೀವಿ, ಎಲ್ಲ ಡಬಲ್ ಕಂಬ ಹಾಕಿದ್ದೀವಿ ಸರ್. ಇದು ಟಾಟಾ ತಂತಿ ಸರ್. ಈ ಟಾಟಾ ತಂತಿ ಬಿಟ್ಟರೆ ನಾವು ಯಾವುದೂ ಹಾಕಲ್ಲ. ಟಾಟಾ ತಂತಿನೇ ಬಾಳಿಕೆ ಬರೋ ಸರ್. 15 ವರ್ಷ ಗ್ಯಾರಂಟಿ ಕೊಡ್ತೀವಿ. ನಿಮಗೆ ಮಳೆ ಬಂದು ಕೂಡ ರಸ್ಟ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ. ಟಾಟಾ ಬಿಟ್ಟರೆ ನಾವು ರೈತರಿಗೆ ಬೇರೆ ಯಾವುದು ಸಜೆಷನ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಸುಪ್ರೀಮ್ ಇದೆ, ಮೈಕ್ರಾನ್ ಇದೆ, ಅದೆಲ್ಲ ಯಾವುದು ಹಾಕಲ್ಲ ಸರ್. ರೈತರೆಲ್ಲ ಹೇಳೋದೇ ನಾವು ಟಾಟಾ ಹಾಕ್ಸ್ಕೊಳ್ಳಿ ಬಾಳಿಕೆ ಬರುತ್ತೆ ಅಂತ ಸರ್. 6 ಲೈನ್ ತಂತಿ ಹೇಳಿರ್ತೀವಿ ನಾವು. ನೀವು ಬೇರೆಯವ್ರು ನೋಡ್ಬೋದು 5 ಲೈನ್ ಹಾಕ್ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ನಾವು 7 ಅಡಿ ಕಂಬಕ್ಕೆ 6 ಲೈನ್ ತಂತಿ. ನಿಮಗೆ ಪ್ರೈಸು ಆ್ಯಕ್ಚುಲಿ ಎಷ್ಟಿರ್ಬೋದು ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ನಮಗೆ. ನೋಡಿ, ನಾವು ಚಾರ್ಜ್ ಮಾಡೋದು ಒಂದು 7 ಅಡಿ ಕಂಬಕ್ಕೆ 6 ಲೈನ್ ತಂತಿ ಹಾಕ್ಕೊಡ್ತೀವಿ, 740 ರೂಪಾಯಿ ಮಾಡ್ಕೊಡ್ತೀವಿ ಸರ್. ಇದಕ್ಕಿಂತ ಕಮ್ಮಿ ಯಾರೂ ಮಾಡ್ಕೊಡೋದಿಲ್ಲ, ಮಾಡ್ತಾನೂ ಇಲ್ಲ ಸರ್. ನಮ್ಮ ಹತ್ರ ನಿಮಗೆ 6 ರಿಂದ 10 ಅಡಿ ಗಂಟನೂ ಪೋಲ್ ಸಿಗುತ್ತೆ. ನಿಮಗೆ ಕಸ್ಟಮರ್ಗೆ ಯಾವ ಥರ ಬೇಕು ಕಂಬ ಅಂತ ನಾವು ತರಿಸ್ಕೊಡ್ತೀವಿ ನಾವು. ಅದಕ್ಕೆ ಸಪ್ರೇಟು ಬೇರೆ ರೇಟ್ ಇರುತ್ತೆ ಸರ್. ಅದಕ್ಕೆ ಸರ್ ಫೆನ್ಸಿಂಗಲ್ಲಿ ಬಂದರೆ ನಿಮಗೆ ಮೆಶ್ ವರ್ಕ್ ಇದೆ, ಬ್ಲೇಡ್ ವರ್ಕ್ ಇದೆ, ತುಂಬ ಇದೆ. ಮತ್ತು ನಿಮಗೆ RCC ಕಾಂಪೌಂಡ್ ವೆಲ್ ಬೇಕಾ ಅದನ್ನು ಕೂಡ ಮಾಡಿಕೊಡ್ತೀವಿ. ಇಲ್ಲ ನಿಮಗೆ ಆಲ್ ಬ್ಲಾಕ್ ಕಾಂಪೌಂಡ್ ವೆಲ್ ಬೇಕಾ ಅದು ಕೂಡ ಮಾಡಿಕೊಡ್ತೀವಿ ನಿಮಗೆ. ಮತ್ತು ನಿಮಗೆ ಸೈಟಿಗೆ ಗೇಟ್ ಬೇಕಾ ಅದು ಕೂಡ ಮಾಡಿಕೊಡ್ತೀವಿ. ಮನೆ ಕಟ್ಸ್ಬೇಕಾ ಅದು ಕೂಡ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಎಲ್ಲ ವರ್ಕು ನಮ್ಮ ಹತ್ರ ಇದೆ ಸರ್. ಇನ್ನೂ CCTV ಬೇಕಾದ್ರೂ ಮಾಡ್ಕೊಡ್ತೀವಿ. ಫುಲ್ ಸೇಫ್ಟಿ ಇರುತ್ತೆ ಸರ್ ನಿಮ್ಮ ಜಮೀನಿಗೆ. ನಮ್ಮ ಹತ್ರ 2-3 ಬ್ಯಾಚ್ ಇದ್ದಾರೆ ಕೆಲಸ ಮಾಡೋರು. ಅವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಸರ್. ಅವರೆಲ್ಲ ಜಮಾನದಿಂದ ಇದೇ ಕೆಲಸ ಮಾಡ್ಕೊಂಡೇ ಬರ್ತಿರೋರು. ಇವಾಗ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಿರಲಿ ಎಲ್ಲ ಕಡೆ ಬಂದು ಮಾಡ್ಕೊಡ್ತೀವಿ ನಾವು. ಅದು ಎಷ್ಟು ಇವಾಗ 1 ಎಕರೆನ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಅಂತ ಕೇಳ್ಬೋದು. ನಾವು 1 ಎಕರೆನ 1.5 ದಿನದಲ್ಲಿ ಮಾಡ್ಕೊಡ್ತೀವಿ ನಾವು. ಈ ತಂತಿಗೆ 15 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ಅಕಸ್ಮಾತ್ ಏನಾಯಿತು ಅಂದರೆ ರಸ್ಟ್ ಹಿಡಿತು, ಇದಾಯಿತು, ಚೇಂಜ್ ಮಾಡಬೇಕಂದ್ರೆ ನಾವೇ ಬಂದು ರಿಪ್ಲೇಸ್ಮೆಂಟ್ ಮಾಡಿಕೊಟ್ಟು ನಾವೇ ಫ್ರೀ ಚಾರ್ಜ್ ಮಾಡ್ಕೊತೀವಿ. ನಿಮ್ಮ ಹತ್ರದಿಂದ ಎಕ್ಸ್ಟ್ರಾ ರಿಪ್ಲೇಸ್ಮೆಂಟ್ ಚಾರ್ಜು ನಾವು ಕೇಳೋದಿಲ್ಲ. ಕಂಪ್ನಿ ಕಡೆಯಿಂದ ಬರ್ತಾರೆ, ಅವರೇ ನಿಮ್ಗೆ ಚೇಂಜ್ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ವ್ಯಾರಂಟಿ 100% ಇರುತ್ತೆ ಸರ್. ಮತ್ತು ಇನ್ನೊಂದು ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ರೈತರಿಗೆ ಕೆಲಸ ಚೆನ್ನಾಗಿದ್ರೆ ಮಾತ್ರ ದುಡ್ಡು ತಗೋತೀವಿ ಸರ್. ಇಲ್ಲಾಂದರೆ ದುಡ್ಡು 1 ರೂಪಾಯಿ ಕೊಡಬೇಡಿ. ನಿಮ್ಮ ಹತ್ರ ನಮ್ಗೆ ನಂಬಿಕೆ ಬರಬೇಕು. ನಾವು ಮಾಡ್ತಿರೋದೇ ರೈತರಿಗೋಸ್ಕರ. ನಮ್ಮ ಫೆನ್ಸಿಂಗ್ ಕೆಲಸದ ಬಗ್ಗೆ ಒಬ್ಬರಲ್ಲ 100 ಜನರ ಬೇಕು ವಿಚಾರಿಸ್ಕೊಳ್ಳಿ. ಒಂದು ಕಂಪ್ಲೇಂಟ್ ಇಲ್ಲ, ಒಂದು ರಿಮಾರ್ಕ್ ಇಲ್ಲ ಸರ್. ಅಷ್ಟು ಚೆನ್ನಾಗಿ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಸರ್ ನಿಮ್ಮ ಜಮೀನಿಗೆ ನಾವು.